ಎಸ್ ಸರ್, ನೀವು ಕೂಡ ಶ್ರೀಗಂಧದ ಬೆಳೆಗಾರರಿದ್ದೀರಾ. ಏನು ಒಂದು ನೋವಿದೆ ಸರ್, ಯಾವ ಒಂದು ಸಂಕಷ್ಟಕ್ಕೆ ಸಿಲುಕಿರೋದು ಈಗ ಶ್ರೀಗಂಧದ ಬೆಳೆಗಾರರು? ನಾವು ಮೂಲತಃ ರೈತ ಕುಟುಂಬದಿಂದ ಬಂದವರು. ನಾವು ಏನೋ ಒಂದು ಬೆಳೆದು ಈ ಈ ಭೂಮಿ ಮೇಲೆ ಬದುಕ್ತಿದ್ದೀವಿ. ರೈತ ಸದೃಢವಾಗಿರಬೇಕು ಅನ್ನೋ ರೀತಿ ಮನವರಿಕೆ ಮಾಡಿಕೊಂಡು ಸುಮಾರು ನಾವು ಭಾಳವಾಗಿ ತರಕಾರಿ ಇಂಥವು ಕಬ್ಬು ತರಕಾರಿ ಭಾಳವಾಗಿ ಶ್ರಮಪಟ್ಟು ರೈತರಾಗೆ ಹೋರಾಟ ಮಾಡಿ ಬದುಕಬೇಕು ಅಂತಲೇ ನಾವು ಹೊರಟಿದ್ದು ನಿಜ. ಇದು ಇತ್ತೀಚಿನ ಸಮಸ್ಯೆಗಳೇನಾಯಿತು, ಲೇಬರ್ ಸಮಸ್ಯೆ ಆಯಿತು, ಲೇಬರು ಕಾಸ್ಟ್ ಜಾಸ್ತಿ ಆಯಿತು, ಆಮೇಲೆ ಮಾರ್ಕೆಟಿಂಗು ನಮಗೆ ದೊರೀಲಿಲ್ಲ. ನಾನೇನು ಮಾಡಿದೆ, ಒಂದು 2013-14ರಲ್ಲಿ ಇವರು ಈಗ ಡಿಪಾರ್ಟ್ಮೆಂಟ್ನವರು KSD ಅರಣ್ಯ ಇಲಾಖೆಯವರು KSDLನವರು ಶ್ರೀಗಂಧ ಬೆಳೀರಿ ಸಿರಿವಂತರಾಗಿ ಒಂದು 15 ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಆಗ್ತದೆ ಅಂತ ಬ್ರೋಚರು ಇದೆ ನಮ್ಮ ಹತ್ರ, ಎಲ್ಲ ಅಥೆಂಟಿಕೇಟೆಡ್ ಇಟ್ಕೊಂಡಿದ್ದೀವಿ. ಅವ್ರ ಮಾತು ನಂಬಿ ನಾವು ಶ್ರೀಗಂಧ ಬೆಳಿಬೇಕು, ಇನ್ನು ಬೇರೆ ರೀತಿಯಲ್ಲಿ ನಾವು ಬದುಕೋಕ್ಕಾಗಲ್ಲ, ನಮ್ಮ ಕುಟುಂಬ ಉಳಿಯೋಲ್ಲ ಅಂತ ಹೇಳ್ಬಿಟ್ಟು ಶ್ರೀಗಂಧದ ಕಡೆ ನಾನೊಂದು 6 ಎಕರೆಗೆ ಹಾಕಿದ್ದೀನಿ ಮೇಡಮ್. 2,500 ಪ್ಲ್ಯಾಂಟ್ ಮಾಡಿದ್ದೀನಿ. ಇದ್ದಕ್ಕಿದ್ದಂಗೆ 2019 ಫೆಬ್ರವರಿ 7ನೇ ತಾರೀಕು ಈ KPTCLನವರು ನನ್ನ ಜಮೀನು ಮೇಲೆ ಲೈನ್ ಎಳೆದ್ರು. ನಾವು ಬೇರೆ ಕಡೆ ಇದ್ದು ಅದು ಒಂದು ವಾರ ಊರಲ್ಲಿ ಇರಲಿಲ್ಲ. ನಮ್ಮ ಅಕ್ಕ ಮಾವ ಇದ್ದರು, ಅವರ ಅಮಾಯಕರು ಗೊತ್ತಿಲ್ಲ. ಸರಿ, ನಿಮ್ಮ ಬಾಮೈದಿಂಗೆ ಹೇಳಿದ್ದೀವಿ, ಲೈನ್ ಎಳಿತೀವಿ, 3 ದಿವಸದಲ್ಲಿ ನಿಮಗೆ ದುಡ್ಡು ಕೊಟ್ಬಿಡ್ತೀವಿ, ಹಂಗೆ ಹಿಂಗೆ ಅಂತ ಸುಳ್ಳು ಹೇಳ್ಬಿಟ್ಟು ಲೈನ್ ಎಳೆದ್ಬಿಟ್ಟು ಇದೊಂದು ಮೋಸ ಆಯಿತು ಆ ದಿವಸದ ಪರಿಸ್ಥಿತಿ. ಇನ್ನು ಉಳಿಕೆ ಮರಕ್ಕೆ ತೋಟಗಾರಿಕೆಯವರು ಹಲಸು, ತೆಂಗು, ಅಡಿಕೆ, ಆಮೇಲಿಂದ ಸಪೋಟ ಗಿಡಕ್ಕೆ ವೈಜ್ಞಾನಿಕವಾದ ಬೆಲೆ ಕೊಟ್ಟರು, ಸಮಾಧಾನಕರವಾದಂಥ ಒಂದು 20-30 ಸಾವಿರ ರೂಪಾಯಿ ಪರ್ ಗಿಡಕ್ಕೆ ಕೊಟ್ಟರು. ಅದು ನಾವು ಆಲದ ಮರಕ್ಕೂ 30 ಸಾವಿರ ಕೊಟ್ಟಿದ್ದಾರೆ. ಇಲ್ಲಿ ಮಾರ್ಕೆಟ್ ಬೆಲೆ ಹೆಚ್ಚು ಕಡಿಮೆ ಆಯಿತು ಅಂತ ನಾವು ಇವ್ರೇನು ಮಾಡಿರು, KPTCLನವರು ಒಂದು ಟೀಮೇ ಬಂದ್ಬಿಟ್ಟು ಆಲಪೆ ಸಡನ್ನಾಗಿ ಎಲ್ಲ ಬಂದಿತ್ತು, ನಮ್ಮ ಜಮೀನು ಮೇಲೆ ಮಾತ್ರ ಖಾಲಿ ಇಟ್ಕೊಂಡಿದ್ರು. ಸರಿ, ನಾವೇನು ಮಾಡಿದೋ, ನಾನು ಆ ದಿವಸ ನಾನೊಂದು 3 ದಿವಸ ಇರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಏನೋ ಮೋಸ ಮಾಡಿ ನೋಡಿ, ಇನ್ನು 3 ದಿವಸದಲ್ಲಿ ನಮ್ಮದೇನು ಸಾಗರ ಇದ್ದಂಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಬೇಕಾದ್ರೆ 1000 ಕೋಟಿ ಫಂಡ್ ಐತೆ, ನಿಮ್ಮದೇನು ಒಂದು ಕೋಟಿ 1.5 ಕೋಟಿ ದೊಡ್ಡದೇನಲ್ಲ ಅಂತ ಹೇಳ್ಬಿಟ್ಟು ನಂದು 136 ಮರ ಹೋಗೈತೆ, ನನ್ನ ಬ್ರದರ್ದು ನಂದು ಸೇರಿ ಇರ್ಬೋದು ಅಂತ ನಾವು ನಂಬಿದ್ದು ಸತ್ಯ. ನಾವು ರೈತ ಸುಳ್ಳು ಹೇಳಿ ಬದುಕಿಲ್ಲ. ಈ ಭೂಲೋಕದಲ್ಲಿ ಇವತ್ತು ಸತ್ಯವಾಗಿ ಬದುಕ್ತಾ ಇರೋನು, ನ್ಯಾಯವಾಗಿರೋವಂಥನು ರೈತನೇ ಬಿಟ್ಟರೆ ಇನ್ಯಾವ ಇಲಾಖೆಯರಾಗಲಿ ಯಾವ ಇದೇ ಆಗಲಿ ಅಂದ್ಕೊಂಡ ರೀತಿಯಲ್ಲಿ ಇಲ್ಲ. ರೈತ ಸುಳ್ಳು ಹೇಳೋಂಗೂ ಇಲ್ಲ, ಮೋಸ ಮಾಡೋಂಗೂ ಇಲ್ಲ, ಯಾವ ಬೆಳೆನೂ ಈ ರೀತಿ ಜಾದು ಮಾಡಿ ಮಾರಾಟ ಮಾಡೋಂಗಿಲ್ಲ. ನಂಬಿದ್ದಂತೂ ನಿಜ. ಹಂಗಾಗಿ 7 ಫೆಬ್ರವರಿ 2019ರಿಂದ ಒಂದು ವಾರ ಆಯಿತು. ಆಮೇಲೆ ರಾಮನಗರ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫೀಸ್ಗೆ ಹೋದ್ರು. KPTCL MDಗೆ ಬರೆದಿದ್ದೀವಿ ಅಂತಂದರು. MD ಹತ್ರಕ್ಕೆ ಹೋದು. ಆಮೇಲೆ ಇವರು ಅರಣ್ಯ ಇಲಾಖೆಯವರು ವ್ಯಾಲ್ಯೂಯೇಷನ್ ಮಾಡಬೇಕು, DF ರಾಮನಗರದವ್ರು ಬರೆದಿಲ್ಲ ಹಂಗೆ ಅಂತೇಳಿ ಸುಮಾರು 2-3 ವರ್ಷ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬರೀ ಸರ್ಕಸ್ ಮಾಡಿಸಿದ್ದೆ. ಕಸಗಿನ್ನ ಕಡೆ ಕಾಣ್ತಾರೆ. ನಮ್ಮ ರೈತನ ಜೀವನ, ನಮ್ಮ ಪರಿಸ್ಥಿತಿ ಕಣ್ಣ ನೀರು ಬರ್ತದೆ. ಅವ್ರಿಗಂತೂ ಸಂಬಳ ಬರ್ತದೆ, ಯಾರ ರೈತರಿಗೆ ಏನು ಬರ್ತದೆ. ನಾವು ಇವ್ರು ನಂಬ್ಕೊಂಡು ಇವರು 2001ರಿಂದ SM ಕೃಷ್ಣ ಅವರು CM ಆದಾಗ ಈಗ ಶ್ರೀಗಂಧ ಬೆಳೀರಿ, ಯಾಕೆಂದರೆ ಶ್ರೀಗಂಧ ರಾಜ್ಯದಲ್ಲಿ ಇಲ್ದಂಗೆ ಆಯಿತು, ಕಡಿಮೆ ಬಂತು. ಈಗ KSDLನವ್ರಿಗೆ ಶಾರ್ಟೇಜ್ ಬಂತು. ಅವ್ರು ಬೇರೆ ರಾಜ್ಯದಿಂದ ಬೇರೆ ಕಂಟ್ರಿಯಿಂದ ತರ್ಸೋಕ್ಕೆ ಪ್ರಾರಂಭ ಮಾಡಿದರು. ಇದನ್ನು ಅರಿತು ನಮ್ಮ ರಾಜ್ಯದಲ್ಲೇ ರೈತರ ಫೀಲ್ಡಲ್ಲೇ ಬೆಳೆಸ್ಕೊಡಿ, ನೀವು ಬೇರೆ ಕಡೆ ಯಾಕೆ ಹೋಗಬೇಕು ಅಂತ ಹೇಳಿ ಭರವಸೆ ಕೊಟ್ಟ ಮೇಲೆ ರೈತರುಗಳು ಸ್ವಲ್ಪ ಪರಿಜ್ಞಾನ ಉಳ್ಳವರು ಅಂತಾರು, ವ್ಯವಹಾರ ರೀತಿ ಇರೋವಂಥವ್ರು. ನಾವು ಒಂದು 2 ವರ್ಷ ಯೋಚನೆ ಮಾಡಿ ಸರಿ ಅನ್ನಿಸ್ತು. 15 ವರ್ಷಕ್ಕೂ ಒಂದು ಶ್ರೀಗಂಧದ ಮರ ಒಂದು 1.5 ಲಕ್ಷ ರೂಪಾಯಿ ಮಿನಿಮಮ್ ಆಗ್ತದಲ್ಲ, ಅದ್ರ ಮೇಲ್ಪಟ್ಟು ಇದ್ದರೆ ಇನ್ನೂ ಜಾಸ್ತಿ ಬೆಲೆ ಆಗ್ತದೆ ಅಂತ ಆಸೆ. ನಮಗೆ ಏನೋ ಜೀವನ ಪರ್ಯಂತರ ವ್ಯವಸಾಯ ಮಾಡಿ ಈಗ ಲೇಬರು ಇದರಲ್ಲಿ ಸಮಸ್ಯೆಗಳು ನಮಗೆ ಜೀವನನೇ ಸೋತೋಗ್ಬಿಟ್ಟಿದ್ದು. ಇದು ಸರಿ ಅಂತ ಅನ್ನೋ ರೀತಿಲಿ ಬಂದು ಈ ಫಾರೆಸ್ಟ್ನವರು ಎಲ್ಲೂ ಬೆಳೆಸೂ ಇಲ್ಲ, ಡೆಮೋನೂ ಮಾಡಿಲ್ಲ, ಬರೀ ಸುಳ್ಳು ಹೇಳ್ಬಿಟ್ಟು ರೈತರಿಗೆ ನೇರವಾಗಿ ಮೋಸ ಮಾಡಿದ್ರು. ಇವತ್ತು ಯಾವ ಫಾರೆಸ್ಟ್ನವ್ರ ಭೇಟಿ ಮಾಡಿರೋನು ಸರಿ ನೇರವಾಗಿ ಉತ್ತರ ಕೊಡ್ತಿಲ್ಲ. ಅದಕ್ಕೆ ನನ್ನ ಬೆಳೆಗೆ 283 ರೂಪಾಯಿ ಅಂತ ಹೇಳಿ ಒಂದು ರೆಕಮೆಂಡ್ ಮಾಡಿದ್ರು. ಅದು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನನಗೆ ಬೇಕಿಲ್ಲ. ಏನು ಯಾವ ರೀತಿ ಕೊಡ್ತೀರಿ? ಒಂದು ಈ ಫಾರೆಸ್ಟಲ್ಲಿ ರಸ್ತೆ ಬದಿಲಿ ನಡೆಯೋಕ್ಕೆ ಹಳ್ಳಿ ಕಡೆ ನೆಟ್ರೂ 500 ರೂಪಾಯಿ. ಆ ಟೈಮ್ನಲ್ಲಿ ಗುಂಡಿ ತೆಗೆದು ಒಂದು ಸಸಿ ಹಾಕೋಕ್ಕೆ 500 ರೂಪಾಯಿ ಕೊಡ್ತೀರಿ. 5 ವರ್ಷದ ಒಂದು ಸಸಿಗೆ
283 ಕೊಡ್ತೀರಿ ಸರಿನಾ ಅಂತ ಹೇಳ್ಬಿಟ್ಟು PCCF ಅವ್ರ ಹತ್ರನೂ ಜಗಳ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಅದೇ ಡಿಪಾರ್ಟ್ಮೆಂಟ್ನವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಲ್ಲಿ 82,000 ಕೊಟ್ಟಿದ್ದಾರೆ. ಅದೇ 5 ವರ್ಷ 6 ವರ್ಷದ ಗಿಡಕ್ಕೆ. ನಾವು ನೇರವಾಗಿ ಅದೇ ರೇಟ್ ಕೊಡಿ, ನಾವೇನು ಎಕ್ಸಸ್ ಕೊಡಬೇಡಿ, ನಮಗೇನು ಬೇರೆ ರೀತಿ ಬೇಡ, ನಾವು ಇದು ಜೀವನ ಪರ್ಯಂತ ಇರೋವಂಥದ್ದು ಬೆಳೆ, ಇದು ಇವತ್ತು ಭವಿಷ್ಯದಲ್ಲಿ ಬೆಳೆ, ಇದು ಇವತ್ತಿನ ಬೆಲೆ ಕಟ್ಟೋದಲ್ಲ. 15 ವರ್ಷದ ಮೇಲ್ಪಟ್ಟು ಅಥವಾ 20 ವರ್ಷ ಕನಿಷ್ಠ ಬೇಕು, ಆ ಬೆಲೆ ಕೊಡಿ ಅಂತ ಇದು ಮಾಡಿ ನಮ್ಮ ಅಧ್ಯಕ್ಷರು, ನಮ್ಮ ಪುಣ್ಯಕ್ಕೆ ಅಮರನಾರಾಯಣ್ ಸಾಹೇಬರು, ಕಡೆದಾಗಿ ಅಮರನಾರಾಯಣ್ ಸರ್ ಅಧ್ಯಕ್ಷರು ಇದ್ರ ಬಗ್ಗೆ ಕೈ ಹಾಕಿದ್ರು. ಯಾಕೆ ನೀವು ಕೊಡ್ತಾ ಇಲ್ಲ ಅಂತ. ಈಗ ಇದ್ರದ್ದು ಬೆಸ್ಕಾಂ ಇವ್ರಿಗೆ ಸುಮಾರು